ಬಸವರಾಜ್ ಗೌಡ್ರು ಆಗ್ಲೇ ಹೇಳ್ದಾಗೆ ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರ ಮೇಲೆ ಹಲ್ಲೆ ಅನೇಕ ಕಡೆಗಳಲ್ಲಿ ನಡೆದುಬಿಟ್ಟಿದೆ ಅಂತ ಹೇಳಿ. ಬಟ್ ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೀನಿ ಸರ್, ಬಹುಶಃ ಪ್ರಪಂಚದ ಯಾವ್ದಾದ್ರೂ ಒಂದು ದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಸೇಫ್ ಹೆವೆನ್ ಅಂತ ಹೇಳ್ಬಹುದು ಅಂದ್ರೆ ಅದು ಭಾರತ ಮಾತ್ರ. ಇಲ್ಲಿ ಅಲ್ಪಸಂಖ್ಯಾತರ ರೈಟ್ಸ್ಗೆ ಸಿಗುವಂತಹ ಮಾನ್ಯತೆ, ಅಲ್ಪಸಂಖ್ಯಾತರ ಆಶೋತ್ತರಗಳಿಗೆ ಸಿಗುವ ಮಾನ್ಯತೆ, ಅದು ಪೊಲಿಟಿಕಲಿ ಆದ್ರೂ ಆಗಿರಬಹುದು, ಸೋಷಿಯಲಿ ಆಗಿರಬಹುದು, ಇಲ್ಲಿ ಸಿಕ್ಕಷ್ಟು ಮಾನ್ಯತೆ ಬೇರೆ ಯಾವ ದೇಶದಲ್ಲಿ ಸಿಗುತ್ತೆ ಹೇಳಿ ಸರ್? ಸೇಫೆಸ್ಟ್ ಹೆವೆನ್ ಇನ್ಕ್ಲೂಡಿಂಗ್ ಮುಸಲ್ಮಾನರಿಗೆ ಭಾರತ ಅವ್ರ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ದಿಸ್ ಇಸ್ ದ ಸೇಫ್ ಹೆವೆನ್. ಇದೇ ಅಲ್ಪಸಂಖ್ಯಾತರು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಏನು ಅನುಭವಿಸ್ತಿದ್ದಾರೆ ಕಣ್ಮುಂದೆ ಇದೆ. ಸರಿ, ನೀವು ಹೇಳಿದ್ದೆಲ್ಲ ಒಪ್ಕೊಳ್ತಾ, ಒಂದು ಇಡೀ ಪ್ರಪಂಚದಲ್ಲಿ ಯಾರೇ ಕೊಲೆ ಮಾಡಲಿ, ಹತ್ಯೆ ಮಾಡಲಿ, ಹಲ್ಲೆ ಮಾಡಲಿ, ಅವ್ರನ್ನ ಧರ್ಮದ ಆಧಾರದಲ್ಲಿ ಡಿಸೈಡ್ ಮಾಡ್ದೇನೆ. ಒಬ್ಬ ಕೊಲೆಗಾರ ಅವನು ಕೊಲೆಗಾರನೇ, ಅವನು ಹಿಂದೂ ಕೊಲೆಗಾರ, ಮುಸ್ಲಿಂ ಕೊಲೆಗಾರ, ಕ್ರಿಶ್ಚಿಯನ್ ಕೊಲೆಗಾರ ಅಲ್ಲ. ಒಬ್ಬ ಆತಂಕವಾದಿನೇ, ಒಬ್ಬ ಭಯೋತ್ಪಾದಕನೇ. ಅರ್ಥ ಆಯ್ತಾ? ಆದ್ದರಿಂದ ನಾವು ಯಾರೇ ಇದ್ರೂ ಸಹಿತ ಮೊದಲನೇದಾಗಿ ಹತ್ಯೆ, ಹಲ್ಲೆ, ಮಾಬ್ ಲಿಂಚಿಂಗ್ ಇವೆಲ್ಲವನ್ನು ಯಾರು ಸಮರ್ಥನೆ ಮಾಡೋ ಹಾಗಿಲ್ಲ, ಮಾಡಕೂಡ್ದು. ಧರ್ಮದ ಹೆಸರಲ್ಲಿ ಯಾವುದೇ ಧರ್ಮದ ಹೆಸರಲ್ಲಿ ಮಾಡಿ, ಹೆಸರಲ್ಲಿ ಕೊಲೆಗಳು, ಧರ್ಮದ ಕಾರಣಕ್ಕೆ ಕೊಲೆ ಆದ್ರೆ ನಾನು ಹೇಳ್ತಾ ಇರೋದು, ನೀವು ಯಾವುದನ್ನೇ ಮಾಡಿ ಹತ್ಯೆ ಹಲ್ಲೆಗಳನ್ನ ನಾವೆಲ್ಲರೂ ಖಂಡಿಸಬೇಕು. ಯಾಕಂದ್ರೆ ನಾವು ಮನುಷ್ಯರು, ನಾವು ಅಲ್ಲಿರ್ತಕ್ಕಂಥವ್ನು ಆಮೇಲೆ ಧರ್ಮ, ಅವನು ಮನುಷ್ಯ. ಒಬ್ಬ ಮನುಷ್ಯನನ್ನ ಸಾಯಿಸ್ತೀರಿ, ಬೆಂಕಿ ಹಚ್ತೀರಿ ಅಂತಂದ್ರೆ ನೀವು ಯಾವ್ದ್ರಿ ಧರ್ಮ ನಿಮ್ದು? ಯಾವ ಧರ್ಮದಲ್ಲಿ ಹೇಳಿದೆ ನಿಮಗೆ ಬೆಂಕಿ ಹಚ್ಚು ಅಂತ ಹೇಳ್ಬಿಟ್ಟು? ಇವುಗಳ ತಪ್ಪುಗಳು ಮುಸ್ಲಿಮಲ್ಲೂ ಆಗಿದ್ದಾವೆ, ಹಿಂದೂಗಳಲ್ಲಾಗಿದ್ದಾವೆ, ಎಲ್ಲ ಕಡೆ ಆಗಿದ್ದಾವೆ. ಒಂದ್ ನಿಮಿಷ ನೋಡಿ ಯಡಳ್ಳಿ ಅವರೇ ಪಟ್ಟಿ ಕೇಳ್ತಾ ಇದ್ದಾರೆ. ನಾನು ಆವಾಗಲೇ ಫಾರೂಕ್ ಅವ್ರಿಗೂ ಕೇಳಿದೆ, ಹಾಗೆ ಪಾಷಾ ಅವ್ರಿಗೂ ಕೇಳಿದೆ. ಪಟ್ಟಿ ಕೊಟ್ಬಿಟ್ಟು ನೋಡಿ, ಇಲ್ಲಿ 2019 ಜಾರ್ಖಂಡ್ ತಬ್ರೇಜ್ ಅನ್ಸಾರಿ ಅಂತಕ್ಕಂಥ 24 ವರ್ಷದ ಮುಸ್ಲಿಂ ಯುವಕನನ್ನ ಕಳ್ಳತನ ಶಂಕೆಯಲ್ಲಿ ಗುಂಪೊಂದು ಹೊಡೆದು ಜೈ ಶ್ರೀರಾಮ್ ಮತ್ತು ಜೈ ಹನುಮಾನ್ ಅಂತ ಕೂಗಲೇಬೇಕು ಅಂತ ಒತ್ತಾಯ ಮಾಡಿದ್ರು. ಹಲವು ಗಂಟೆಗಳ ಹೊಡೆತದಿಂದ 4 ದಿನಗಳ ನಂತರ ಅವನು ಸಾಯ್ತಾನೆ. ಆ ವಿಡಿಯೋ ವೈರಲ್ ಆಗಿದೆ, ನೀವು ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ. ಆಯ್ತಾ? 2020 ದೆಹಲಿ ಗಲಭೆಯಲ್ಲಿ ಉತ್ತರ ಈಶಾನ್ಯ ದೆಹಲಿ ಗಲಭೆಯಲ್ಲಿ 9 ಮುಸ್ಲಿಮರ ಯುವಕರನ್ನ ಜೈ ಶ್ರೀರಾಮ್ ಕೂಗದಕ್ಕೆ ಚಾಕು ಹಾಕ್ತಾರೆ, ಇಳಿದು ಕೊಲ್ತಾರೆ. ಇವತ್ತು ಚಾರ್ಜ್ ಶೀಟ್ ಇದೆ ನೆನ್ಕೊಳ್ಳಿ. 2025 ಉತ್ತರಾಖಂಡ್ 2025ರಲ್ಲಿ ಉತ್ತರಾಖಂಡಲ್ಲಿ ಸ್ವಾತಂತ್ರ್ಯ ದಿನದಂದು ಮುಸ್ಲಿಂ ವ್ಯಕ್ತಿಯನ್ನು ಚಹಾ ಅಂಗಡಿಯಲ್ಲಿ ಜೈ ಶ್ರೀರಾಮ್ ಕೂಗಲು ಒತ್ತಾಯಿಸಿ ಗಡ್ಡ ಹಿಡಿದು ಎಳೆದಾಡಿ ಹಲ್ಲೆ ಮಾಡ್ತಾರೆ. ಇಂಥ ಒಂದು 25-30 ಘಟನೆಗಳನ್ನ ಹೇಳಬಹುದು. ಟೆರರಿಸಂ ಅಂತ ಹೇಳ್ತಾ ಇದ್ದೀನಿ. ಯಾರಿಗೆ? ಜೈ ಶ್ರೀರಾಮ್ ಅಂದವ್ರಿಗೆ ಏನಾಯ್ತು? ಯಾರೇ ಮಾಡಿದ್ರು ಅವ್ರನ್ನ ಹಿಡಿದಾರೆ, ಅರೆಸ್ಟ್ ಮಾಡ್ತಾರೆ, ಚಾರ್ಜ್ ಶೀಟ್ ಹಾಕ್ತಾರೆ, ಒಂದು ಜನ ಬಿಡ್ತಾರೆ, ಒಂದು ಜನ ಶಿಕ್ಷೆ ಆಗುತ್ತೆ. ಯಾವುದೋ ಒಂದು ದರಿದ್ರ ಗುಂಪು, ಯಾವುದೋ ಒಂದು ಬತಾಂಧ ಗುಂಪು ಮಾಡಿದ್ದಕ್ಕೆ ಇಡೀ ಸಮುದಾಯವನ್ನ ಬ್ಲೇಮ್ ಮಾಡೋದು, ಇಡೀ ಒಂದು ಧರ್ಮೀಯರನ್ನ ಮಾಡೋದು ಇಸ್ಲಾಮೋಫೋಬಿಯಾ ಅಂತ ಹೇಳ್ತೀವಿ. ಭವ್ಯವ್ರಿಗೆ ಹೋಗೋಕ್ ಮುಂಚೆ ಬಂದೆ ಉತ್ತರ ಕೊಡಿರಂತೆ. ಭವ್ಯವ್ರಿಗೆ ಹೋಗೋಕ್ ಮುಂಚೆ ಕೊಡಿರಂತೆ ಸರ್, ನೀವೇ ಉತ್ತರ ಕೊಡಿರಂತೆ ಸರ್. ಹಿಂದೂ ಟೆರರಿಸಂ ಅಂತ ಹೇಳ್ತಾ ಇದ್ರಿ, ಹಾಗೆ ಹಿಂದೂ ಟೆರರಿಸ್ಟ್ ಆರ್ಗನೈಸೇಷನ್ಗಳು ಐ ಡೋಂಟ್ ನೋ ಎಲ್ಲೆಲ್ಲ ಹೋಗ್ತಾ ಇದೆ. ಇದು ಭಾರತದ ಅಫಿಷಿಯಲ್ ಹೋಮ್ ಮಿನಿಸ್ಟ್ರಿ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಂಡ್ ಬಂದಿರೋ ಡೆಸಿಗ್ನೇಟೆಡ್ ಟೆರರಿಸ್ಟ್ ಆರ್ಗನೈಸೇಷನ್. ಇದು ನಂದಲ್ಲ ಸರ್, ಭಾರತ ಸರ್ಕಾರದ ಲೆಕ್ಕ. 42 ಪಟ್ಟಿಗಳಿದೆ, ಅದನ್ನೊಂದು 10 ಓದ್ಬಿಡ್ತೀನಿ ಸರ್. ಬಾಬರ್ ಕಲ್ಸಾ ಇಂಟರ್ನ್ಯಾಷನಲ್, ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ತಾರಿಕ್ ಎ ಫುರಾನ್, ಹರ್ಕತ್ ಉಲ್ ಮುಜಾಹಿದ್ದೀನ್, ಹಿಜಬ್ ಉಲ್ ಮುಜಾಹಿದ್ದೀನ್, ಅಲ್ ಉಮರ್ ಮುಜಾಹಿದ್ದೀನ್, ಜಮ್ಮು ಕಾಶ್ಮೀರ್ ಇಸ್ಲಾಮಿಕ್ ಫ್ರಂಟ್, ಅಲ್ ಖೈದಾ. ಇದೆಲ್ಲ ಎಲ್ಲಿ ಸರ್? ಈ 42ರಲ್ಲಿ ಒಂದು 2 ತೋರಿಸಿ ಸರ್. ಹಿಂದೂ ಟೆರರಿಸ್ಟ್ ಆರ್ಗನೈಸೇಷನ್ ವಿಚ್ ಹ್ಯಾವ್ ಬೀನ್ ಅಫಿಷಿಯಲಿ ಡಿಕ್ಲೇರ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ. ಇದು ಹೋಮ್ ಮಿನಿಸ್ಟ್ರಿದು. 42ರಲ್ಲಿ ಅಯ್ಯೋ, ಡೋಂಟ್ ಗೋ ದೇರ್ ಸರ್. ಇವತ್ತಿನ ಇದೊಂದು ಸ್ಟ್ಯಾಂಡರ್ಡ್ ಉತ್ತರ ಇದೆ. ಹಿಂದೂ ಟೆಕ್ಸ್ಟ್ ಅಂತಾರೆ, ನೀವು ಮಾತಾಡಿದೆಲ್ಲ ಸತ್ಯ, ಹೌದು, ಮಾತಾಡಿದೆಲ್ಲ ಸುಳ್ಳು, ಇವರೊಬ್ಬರೇ ಸತ್ಯ. ಭವ್ಯ ಅವರೇ ಕರೆಕ್ಟು, ತಪ್ಪು ಹಿಂದೂಗಳದ್ದೇ. ನಾನು ಅದನ್ನು ಕೂಡ ಯಾವುದೇ ರೀತಿ ಅಂಜಿಕೆ, ಅಳುಕು ಇಲ್ಲದೆ, ನಾಚಿಕೆ ಇಲ್ಲದೆ ಹೇಳ್ತಿದ್ದೀನಿ. ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ, ಬಹುಶಃ ನಿನ್ನೆ ಮೊನ್ನೆ, ಗರ್ಭಿಣಿ ಮಗಳು ಕೇವಲ ಅನ್ಯ ಜಾತಿಯ ಹುಡುಗನನ್ನ ಹಿಂದೂನೇ
ಅನ್ಯ ಜಾತಿ ಹುಡುಗನನ್ನ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಹೆತ್ತ ತಂದೆ ಕೊಲೆ ಮಾಡ್ತಾನ್ರಿ. ಈ ಜಾತಿ, ಬ್ರಾಹ್ಮಣ, ದಲಿತ, ಶೂದ್ರ, ವೈಶ್ಯ, ಈ ಅನಿಷ್ಟ ಜಾತಿ ಪದ್ಧತಿ ಯಾವಾಗ ತನಕ ಇರುತ್ತೆ? ಹಿಂದೂಗಳು ಅನ್ನೋ ಕಾರಣಕ್ಕೆ ಬೇರೆ ದೇಶದಲ್ಲೂ ಹೊಡೆದಾಕ್ತಾರೆ, ನಮ್ ದೇಶದಲ್ಲೂ ಹೊಡೆದಾಕ್ತಾರೆ. ಹಾಗೇನೆ ಅದಕ್ಕೆ ನಾನು ಒಪ್ಕೊಂಡು ಹೇಳ್ತಾ ಇದ್ದೀನಿ, ಜಬ್ ತಕ್ ಹಮ್ ಬಟೆಂಗೆ ತಬ್ ತಕ್ ಕಾಟ್ತೆ ಹಿ रहेंगे ಹಮೇ. ಒಗ್ಗಟ್ಟು ಬರಬೇಕು ಹಿಂದೂಗಳಲ್ಲಿ. ಹುಬ್ಬಳ್ಳಿ ಘಟನೆ ಹೇಳಿದ್ರಿ, ದಯವಿಟ್ಟು ಹುಬ್ಬಳ್ಳಿ ಘಟನೆಯನ್ನ ಈ ನಮ್ಮ ಏನು ಈ ಇದಕ್ಕೆ ಹಿಂದೂಗಳಿಗೆ ಅದು ಕೋಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ಅದು ಪರ್ಸನಲ್ ಇದೆ, ಅದು ಅವರ ವೈಯಕ್ತಿಕ ಘಟನೆ. ಹೇಳ್ತಿದ್ದೀನಿ, ಜಿಹಾದಿ ಅಂದ್ರೆ ಏನಿದೆ ಅಲ್ಲ, ಮುಗ್ಧ ಹಿಂದೂಗಳನ್ನ ಹೇಗೆ ಬಾಂಗ್ಲಾದೇಶದಲ್ಲಿ ಕೊಂದ್ರಲ್ಲ, ಅದೇ ಜಿಹಾದಿ ಮನಸ್ಥಿತಿ, ಅದೇ ಜಿಹಾದಿ ಮನಸ್ಥಿತಿ. ನಮ್ಮ ಹಿಂದೂಗಳನ್ನ ಏನು ಈ ಜಿಹಾದಿ ಮನಸ್ಥಿತಿ ಇದೆ ಅಲ್ಲ, ಆ ಏನು ಬಾಂಗ್ಲಾದೇಶದವರಿಗೆ ಸ್ವತಂತ್ರ ತೆಗೆದುಕೊಳ್ಳುವ ಯೋಗ್ಯತೆ ಇರಲಿಲ್ಲ. ನಮ್ಮ ಭಾರತದ 4,000 ಯೋಧರು ಬಲಿದಾನ ಕೊಟ್ಟು ಅವರಿಗೆ ಸ್ವಾತಂತ್ರ್ಯ ಕೊಡಿಸಿದ್ರು. ಸ್ವಾತಂತ್ರ್ಯ ಕೊಡಿಸಿದ ನಂತರ 30% ಇರುವಂತಹ ಹಿಂದೂಗಳನ್ನ ಇವತ್ತು 7% ಮಾಡಿದ್ರು. ಅಲ್ಲಿಯ ಸ್ಥಿತಿ ಹೇಗಿದೆ ಅಂದ್ರೆ, ಹಿಂದೂಗಳು ಕುಂಕುಮ ಹಾಕಿ ಓಡಾಡಂಗಿಲ್ಲ, ಬಳೆ ಹಾಕೊಳ್ಳಂಗಿಲ್ಲ, ಮದುವೆ ಮಂಟಪದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ದಬ್ಬಾಳಿಕೆ ಮಾಡ್ಕೊಂಡು ಎದ್ಕೊಂಡು ಹೋಗ್ತಾರೆ. ಅದೇ ಸ್ಥಿತಿ ನಮ್ಮ ಭಾರತದಲ್ಲಿಯೂ ಕೂಡ ಹಲವು ರಾಜ್ಯಗಳಲ್ಲಿ ಆಗ್ತಾ ಇದೆ. ಅವರನ್ನ ಪ್ರೀತಿ ಮಾಡ್ತಾರೆ, ಸುಳ್ಳು ಪ್ರೀತಿ, ಅವರ ಪ್ರೀತಿಗೆ ಒಪ್ಕೊಂಡಿಲ್ಲ, ಹಿಜಾಬ್ ಹಾಕ್ಲಿಲ್ಲ ಅಥವಾ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಡ್ತಾ ಇದ್ದಾರೆ. ನಾನ್ ಹೇಳ್ತಾ ಇರೋದು ಏನು, ಈ ಜಿಹಾದಿ ಮನಸ್ಥಿತಿ ಇದೆ ಅಲ್ಲ, ಹೋಗಬೇಕು. ದೇಶದ ಬಗ್ಗೆ ಅವರಿಗೆ ಶ್ರದ್ಧೆ ಹೆಚ್ಚಾದ್ರೆ ಖಂಡಿತ ಇಂತಹ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ನಾನು ಸಿಂಪಲ್ ಪ್ರಶ್ನೆ ಭವ್ಯ ಅವರೇ, ನಿಮ್ಮಿಂದಾನೇ ಅವೇರ್ನೆಸ್ ಶುರುವಾಗ್ಲಿ. ಹಿಂದೂಗಳಲ್ಲಿ ಯಾವಾಗ ತನಕ ಒಗ್ಗಟ್ಟು ಅನ್ನೋದಿರೋದಿಲ್ಲ. ಇಷ್ಟು ದಿನಗಳ ಕಾಲ ಬಾಂಗ್ಲಾದೇಶದಲ್ಲಿ ನಿರಂತರವಾಗಿ ಹಲ್ಲೆಗಳಾಗ್ತಾ ಇದ್ದಾಗ ಈಗ ದೆಹಲಿಯಲ್ಲಿ ಒಂದು ಪ್ರೊಟೆಸ್ಟ್ ಆಗ್ತಾ ಇದೆ. ಹಿಂದೂಗಳೆಲ್ಲ ಸೇರ್ಕೊಂಡು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಜಾಗೃತಿ, ಹಿಂದೂಗಳು ಒಂದಾಗಿರ್ಬೇಕು ಅನ್ನೋ ಜಾಗೃತಿ ಮೂಡೋದ ಅವಶ್ಯಕತೆ ಇದೆಯಾ ಇಲ್ವಾ? ಸಿಂಪಲ್ ಪ್ರಶ್ನೆ. ಅದಕ್ಕೋಸ್ಕರನೇ ನಾವಿವತ್ತು ಹಿಂದೂಗಳಿಗೆ ಮೂಡಿಸ್ತಾ ಇದ್ದೇವೆ. ಎಲ್ಲರೂ ಹಿಂದೂಗಳು ಇವತ್ತು ಒಟ್ಟಾಗಬೇಕಾಗಿದೆ. ಒಟ್ಟಾಗದ ಪರಿಣಾಮ ಕಾಶ್ಮೀರದಲ್ಲಿ ಏನಾಯ್ತು 1999ರಲ್ಲಿ, ಇವತ್ತು ಅಲ್ಲಿ ಲಕ್ಷಾಂತರ ಹಿಂದೂಗಳು ಹೊರಗೆ ಬಂದ್ರು. ಎಷ್ಟೋ ಬ್ರಾಹ್ಮಣರನ್ನು ಇವತ್ತು ಹಾಡು ಹಗಲೇ ಅಲ್ಲಿ ಹತ್ಯೆ ಮಾಡಿದ್ದಾರೆ. ಅದೇ ಸ್ಥಿತಿ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಆಗ್ತಾ ಇದೆ, ನಮ್ಮ ಕರ್ನಾಟಕದಲ್ಲೂ ಆಗ್ತಾ ಇದೆ. ನಾವು ನೋಡಿದ್ದೇವೆ, ಹರ್ಷ ಹತ್ಯೆ ಇರ್ಬೋದು, ಮೈಸೂರಿನಲ್ಲಿರ್ಬೋದು, ಬೆಂಗಳೂರಿನ ರುದ್ರೇಶ್ ಇರ್ಬೋದು, ಯಾರು ವಾಯ್ಸ್ ರೇಸ್ ಮಾಡ್ತಾರಲ್ಲ ಅವರನ್ನ ಹಾಡು ಹಗಲೇ ಹತ್ಯೆ ಮಾಡ್ತಾ ಇದ್ದಾರೆ. ಅಲ್ಲಾಗಿದ್ದು ಅದೇ, ಅವನು ಯಾವುದೇ ರೀತಿಯ ಮಾತಾಡ್ಲಿಲ್ಲ, ನಾವೆಲ್ಲರೂ ಒಂದು ಅಂತ ಹೇಳಿದ್ದಕ್ಕೆ ಆ ಹುಡುಗನ ಹತ್ಯೆ ಮಾಡಿದ್ರು. ಇದರಲ್ಲಿ ಅಂದ್ರೆ ಅವ್ರದೊಂದು ಮೈನ್ ಸೆಟ್ ಇದೆ, ಎಲ್ಲಿ ಅವರ ಪ್ರಾಬಲ್ಯ ಹೆಚ್ಚಾಗತ್ತಲ್ಲ ಅಲ್ಲಿ ನಾವು ಹಿಂದೂಗಳು ನಿರ್ಭಯವಾಗಿ ಇರ್ಲಿಕ್ಕೆ ಆಗಲ್ಲ. ಹಾಗಾಗಿ ಅವರ ಮನಸ್ಥಿತಿಯನ್ನು ಫಸ್ಟ್ ಅವರ ಶಿಕ್ಷಣ ಸಿಗತ್ತಲ್ಲ ಎಲ್ಲಿಂದ, ಈಗ ಹೇಳಿದ್ರು ನಮ್ಮ ಭಗವದ್ಗೀತೆಯಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಹೇಳಿದ್ದೇವೆ, ಇವತ್ತು ಸಹ ಪ್ರತಿ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡ್ಬೇಕಾದ್ರೆ ಸರ್ವೇ ಜನ ಸುಖಿನ ಸಂತು ಅಂತ ಶ್ಲೋಕ ಹೇಳಿ ಎಲ್ಲರಿಗೂ ಇಡೀ ವಿಶ್ವ ಕಲ್ಯಾಣಕ್ಕಾಗಿ ಶ್ಲೋಕೋಚ್ಚಾರ ಮಾಡಿ ಪೂಜೆಯನ್ನು ಮಾಡ್ತೇವೆ. ಹಾಗಾದ್ರೆ ನಿಮ್ದ್ರಲ್ಲಿ ಮಾಡ್ತೀರಾ? ಎಲ್ಲಾದ್ರೂ ಹೇಳ್ತೀರಾ? ಯಾಕೆ ಒಂದಕ್ಕೆ ಕಟ್ಟುಪಾಡು ಇಟ್ಟಿದ್ದೀರಾ? ಯಾಕೆ ಒಂದಕ್ಕೆ ನಿಮ್ಗೆ ಪ್ರಶ್ನೆ